ಹಿಂದೆ ಬಿದ್ದಂತ ಪೊಲೀಸರಿಗೆ, ಇವರ ಹೆಜ್ಜೆಯನ್ನ ಅರಸಿ ಹೊರಟಂತ ಪೊಲೀಸರಿಗೆ ಈಗ ಇಬ್ಬರು ಈ ಕಳ್ಳರು ಯಾರು ಏನು ಎತ್ತ ಅಂತೇಳಿ ಹೊರಟಂತ ಪೊಲೀಸರಿಗೆ ಇಬ್ಬರು ತಿರುಪತಿಯಲ್ಲಿ ಈಗ ಸಿಕ್ಬಿದ್ದಿದ್ದಾರೆ. ಕದೀಮ್ರು ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ರಾಬರಿ, ತಿರುಪತಿಯಲ್ಲಿ ಇಬ್ಬರ ಬಂಧನ. ಹೇಮಂತ್ ಸುನೀಲ್ನನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ದರೋಡೆಕೋರರಿಗೆ ಸಾಥ್ ನೀಡಿದ್ರ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಷ್ಟು ದೊಡ್ಡ ದರೋಡೆ ಆಗತ್ತೆ, ಇಷ್ಟು ಪ್ಲಾನ್ಡ್ ಆಗಿ ಮಾಡ್ತಾರೆ. ಇನೋವಾ ಕಾರ್ನಲ್ಲಿ ಬರ್ತಾರೆ, ನಂಬರ್ ಪ್ಲೇಟ್ ಅನ್ನು ಚೇಂಜ್ ಮಾಡ್ತಾರೆ. RBI ಅಧಿಕಾರಿಗಳು ಅಂತ ಹೇಳ್ತಾರೆ. ಎಲ್ಲಿ ಅವರು ಬ್ಯಾಂಕ್ನಿಂದ ಡಂಪ್ ಮಾಡ್ಕೊಂಡು ಹೊರಡ್ತಾರಲ್ಲ, ಅಲ್ಲಿಂದನೇ ಇವರು ಟ್ರ್ಯಾಕ್ ಮಾಡ್ತಾ ಇದ್ರು, ಫಾಲೋ ಅಪ್ ಮಾಡ್ತಾ ಇದ್ರು. ಇದರಲ್ಲಿ ಏನೋ ಒಂದು ಸಂಶಯ ಬರೋದು ಪಕ್ಕ ಅಲ್ವಾ? CMFನ ಅಧಿಕಾರಿಗಳು ಇದರಲ್ಲಿ ಏನಾದರೂ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಅನುಮಾನಗಳಿದ್ದಾವೆ. ಆ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ನಿನ್ನೆ CMF ಸಂಸ್ಥೆಯ ಸಿಬ್ಬಂದಿಯನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ನಿನ್ನೆಯಿಂದ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ CMS ಸಂಸ್ಥೆ ಸಿಬ್ಬಂದಿಯನ್ನ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ವೇಳೆ ಸತ್ಯವನ್ನ ಬಾಯ್ಬಿಟ್ರ ಸಿಬ್ಬಂದಿ ನೀಡಿದ ಮಾಹಿತಿ ಆಧರಿಸಿ ದರೋಡೆಕೋರರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಇಬ್ಬರು ರಾಬರ್ಸ್ ಮತ್ತು ಇನೋವಾ ಕಾರು ಸೀಸ್ ಆಗಿದೆ. ಉಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಮೊಬೈಲ್ ಲೊಕೇಶನ್, CCTV ದೃಶ್ಯವನ್ನ ಆಧರಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವಾಗ CMSನ ಸಿಬ್ಬಂದಿ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಪೊಲೀಸರಿಗೆ ತನಿಖೆ ವೇಳೆ ತಿಳಿದು ಬಂತು, ಪೊಲೀಸರು ಅವ್ರನ್ನ ಇನ್ನಷ್ಟು ವಿಚಾರಣೆ ಮಾಡಿದಾಗ, ಇನ್ನಷ್ಟು ಡ್ರಿಲ್ ಮಾಡಿದಾಗ ತಿರುಪತಿಯಲ್ಲಿ ಇಬ್ಬರ ಬಂಧನ ಆಗಿದೆ. ಅವ್ರು ಯಾರು ಅಂತ ಕೇಳಿದ್ರೆ ಹೇಮಂತ್ ಮತ್ತೆ ಸುನಿಲ್ ಅನ್ನೋದು ತಿಳಿದು ಬಂದಿರುವ ಮಾಹಿತಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ CMF ಸಂಸ್ಥೆಯ ಸಿಬ್ಬಂದಿ ಇದಾರಲ್ಲ, ಈ ದರೋಡೆ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಅಭಿಷೇಕ್, ಈಗಾಗಲೇ ಇನ್ನು 4 ಜನ ಏನಿದ್ದಾರೆ ಶಂಕಿತರ ರೂಪದಲ್ಲಿ ನಿನ್ನೆಯಿಂದಲೂ ಕೂಡ ವಶದಲ್ಲಿದ್ದಾರೆ ಸಿದ್ದಾಪುರ ಪೊಲೀಸರ ವಶದಲ್ಲಿ. ಅವರನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವರೇ ಈ ರೀತಿಯಾದಂತಹ, ಅಂದ್ರೆ ಅವರಲ್ಲಿ 4 ಜನರಲ್ಲಿ ಒಬ್ಬ ವ್ಯಕ್ತಿ ಅವರ ಜೊತೆ ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂತಹ ಒಂದು ಶಂಕೆ ಪೊಲೀಸರಿಗೆ ಮೊದಲಿಂದಲೂ ಕೂಡ ಇತ್ತು. ಈಗ ಸದ್ಯ ಈ ಒಂದು ಶಂಕೆ ಈಗ ಸದ್ಯದ ಮಟ್ಟಿಗೆ ನಿಜ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದೆ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ ಆಗಿದೆ. ಅದು ಇನ್ನು ಇಬ್ಬರು ಸಿಕ್ಕಿದಂತಹ ವ್ಯಕ್ತಿಗಳೇನಿದ್ದಾರೆ, ಚಿತ್ತಾಪುರದಲ್ಲಿರುವಂತಹ ವ್ಯಕ್ತಿಗಳು, ಅವರಿಂದಲೂ ಕೂಡ ಸಾಕಷ್ಟು ಒಂದು ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಅದೇ ವಾಹನದಲ್ಲಿ 7 ಕೋಟಿ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ವಾಹನದಲ್ಲಿ ಕೋಟಿಗಟ್ಟಲೆ ಹಣವನ್ನ ತೆಗೆದುಕೊಂಡು ಹೋಗೋದಿಲ್ಲ, ಕೆಲವೊಮ್ಮೆ ಲಕ್ಷಗಳ ಲೆಕ್ಕದಲ್ಲಿ ಆ ಹಣವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅಂದ್ರೆ ಎಕ್ಸಾಂಪಲ್, ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ 50 ಲಕ್ಷ 60 ಲಕ್ಷ ಹೀಗೆ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಯಾವಾಗ ಬೃಹತ್ ಮೊತ್ತ ಕೋಟಿಯವರೆಗೂ ಹಣವನ್ನ ಯಾವಾಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಅಂದ್ರೆ ಅದರಲ್ಲಿ ಇದೆ ಅನ್ನುವಂತಹ ವಿಚಾರಗಳು, ಅಂದ್ರೆ ಬೃಹತ್ ಮೊತ್ತದ ಹಣ ಇದೆ ಅನ್ನುವಂತಹ ಒಂದು ವಿಚಾರಗಳು ಇವರಿಗೆ ಯಾರು ವಿಚಾರವನ್ನ ಮುಟ್ಟಿಸಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಸೈರನ್ ಇಲ್ಲ. ಅದಕ್ಕೆ ನಿನ್ನೆ ರಾಬರಿ ಏನ್ ನಡೀತು, ಆ ವಾಹನಗಳಿಗೆ ಸೈರನ್ ಕೂಡ ಇಲ್ಲ ಮತ್ತು ಆಟೋಮೆಟಿಕ್ ಲಾಕ್ ಸಿಸ್ಟಮ್ ಕೂಡ ಇಲ್ಲ, ಅಂದ್ರೆ ಡೋರ್ ಲಾಕ್ ಸಿಸ್ಟಮ್ ಕೂಡ ಇಲ್ಲ. ಇಂತಹ ವಾಹನದಲ್ಲಿ ಹಣವನ್ನ ಸಾಗಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಒಂದು ವಾಹನ ಏನಿದೆ ಇದರಲ್ಲಿ ಆಕ್ಸಿಸ್ ಬ್ಯಾಂಕ್ಗಳಿಗೆ ಮಾತ್ರ ಇದನ್ನ ಹಣವನ್ನು ತುಂಬುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ನಿನ್ನೆ ಮಾತ್ರ HDFC ಬ್ಯಾಂಕ್ಗೆ ಹಣ ತುಂಬುವಂತಹ ಇದನ್ನ ಜವಾಬ್ದಾರಿಯನ್ನ ಈ ವಾಹನದ ಸಿಬ್ಬಂದಿಗಳಿಗೆ ನೀಡಲಾಗಿದೆ. ಹೀಗಾಗಿ ಈ ಕೆಲವೊಂದು ಅಂಶಗಳು, ಕೆಲವೊಂದು ಕೋಇನ್ಸಿಡೆಂಟ್ ಅಥವಾ
ಬೇಕೆಂದೇ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಳಗಿದ್ದಂತಹ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಬೃಹತ್ ಗ್ರೇಟ್ ರಾಬರಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಹಿಂದಿನ ಪ್ರಕರಣಗಳು ಕೂಡ ಇದಕ್ಕೆ ಉದಾಹರಣೆಯಾಗಿದೆ. ಅಲ್ಲಿಯೂ ಕೂಡ ಎಕ್ಸ್ ಎಂಪ್ಲಾಯ್ ಆಗಿರಬಹುದು ಮತ್ತೆ ಒಳಗೆ ಇದ್ದಂತಹ ಸಿಬ್ಬಂದಿಗಳಾಗಿರಬಹುದು, ಅವರೆಲ್ಲರದ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಆ ಲಾಕ್ ಸಿಸ್ಟಮ್ಗಳನ್ನು ಹೇಗೆ ಓಪನ್ ಮಾಡಲಾಗುತ್ತೆ ಮತ್ತು ಏನು ಅಲ್ಲಿ ಸೇಫ್ಟಿ ಮೆಜರ್ ಇದೆ, ಅಂದ್ರೆ ಬಟನ್ ಒತ್ತಿದ ತಕ್ಷಣ ಒಂದು ಲಾಕ್ ಆಗುತ್ತೆ, ಅದೆಲ್ಲದರ ಬಗ್ಗೆ ಪಕ್ಕಾ ಮಾಹಿತಿಯನ್ನು ತಿಳಿದುಕೊಂಡಂತಹ ವ್ಯಕ್ತಿಯೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಯಾವಾಗ ಗಾಡಿ ಫ್ಲೈಓವರ್ ಮೇಲೆ ಸಿಕ್ತು, ಆ ಫ್ಲೈಓವರ್ ಸಿಕ್ಕಿದಂತಹ ಬಳಿಕ ಅಲ್ಲಿಂದ ಇಲ್ಲಿ 4 ಜನ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಹುತೇಕ ಅವರಿಂದಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥದ್ದು. ಹೀಗಾಗಿ ಅದು ಅಲ್ಲದೆ ಪ್ಯಾರಲಲ್ ಟ್ರೇಸ್ ಔಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಸಿಕ್ಕಂತಹ ಒಂದು ಸಣ್ಣ ಸುಳಿವಿನಿಂದಾಗಿ ತಂಡೆಯ ಹಿಂದೆ ಬಿದ್ದಂತ ಪೊಲೀಸರಿಗೆ, ಇವರ ಹೆಜ್ಜೆಯನ್ನ ಅರಸಿ ಹೊರಟಂತ ಪೊಲೀಸರಿಗೆ ಈಗ ಇಬ್ಬರು ಈ ಕಳ್ಳರು ಯಾರು ಏನು ಎತ್ತ ಅಂತೇಳಿ ಹೊರಟಂತ ಪೊಲೀಸರಿಗೆ ಇಬ್ಬರು ತಿರುಪತಿಯಲ್ಲಿ ಈಗ ಸಿಕ್ಬಿದ್ದಿದ್ದಾರೆ ಕದೀಮ್ರು. ಇಬ್ಬರು ದರೋಡೆಕೋರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಬೆಂಗಳೂರಿನಲ್ಲಿ ರಾಬರಿ, ತಿರುಪತಿಯಲ್ಲಿ ಇಬ್ಬರ ಬಂಧನ. ಹೇಮಂತ್ ಸುನೀಲ್ನನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ದರೋಡೆಕೋರರಿಗೆ ಸಾಥ್ ನೀಡಿದ್ರ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಷ್ಟು ದೊಡ್ಡ ದರೋಡೆ ಆಗತ್ತೆ, ಇಷ್ಟು ಪ್ಲಾನ್ಡ್ ಆಗಿ ಮಾಡ್ತಾರೆ. ಇನೋವಾ ಕಾರ್ನಲ್ಲಿ ಬರ್ತಾರೆ, ನಂಬರ್ ಪ್ಲೇಟ್ ಅನ್ನು ಚೇಂಜ್ ಮಾಡ್ತಾರೆ. RBI ಅಧಿಕಾರಿಗಳು ಅಂತ ಹೇಳ್ತಾರೆ. ಎಲ್ಲಿ ಅವರು ಬ್ಯಾಂಕ್ನಿಂದ ಡಂಪ್ ಮಾಡ್ಕೊಂಡು ಹೊರಡ್ತಾರಲ್ಲ, ಅಲ್ಲಿಂದನೇ ಇವರು ಟ್ರ್ಯಾಕ್ ಮಾಡ್ತಾ ಇದ್ರು, ಫಾಲೋ ಅಪ್ ಮಾಡ್ತಾ ಇದ್ರು. ಇದರಲ್ಲಿ ಏನೋ ಒಂದು ಸಂಶಯ ಬರೋದು ಪಕ್ಕ ಅಲ್ವಾ? CMFs ನ ಅಧಿಕಾರಿಗಳು ಇದರಲ್ಲಿ ಏನಾದ್ರೂ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಒಂದಿಷ್ಟು ಅನುಮಾನಗಳಿದ್ದಾವೆ. ಆ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ನಿನ್ನೆ CMF ಸಂಸ್ಥೆಯ ಸಿಬ್ಬಂದಿಯನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ನಿನ್ನೆಯಿಂದ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ CMS ಸಂಸ್ಥೆ ಸಿಬ್ಬಂದಿಯನ್ನ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ವೇಳೆ ಸತ್ಯವನ್ನ ಬಾಯ್ಬಿಟ್ರ ಸಿಬ್ಬಂದಿ ನೀಡಿದ ಮಾಹಿತಿ ಆಧರಿಸಿ ದರೋಡೆಕೋರರನ್ನ ವಶಕ್ಕೆ ಪಡೆದಿದ್ದಾರೆ. ಸದ್ಯ ಇಬ್ಬರು ರಾಬರ್ಸ್ ಮತ್ತು ಇನೋವಾ ಕಾರು ಸೀಸ್ ಆಗಿದೆ. ಉಳಿದ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. ಮೊಬೈಲ್ ಲೊಕೇಶನ್, CCTV ದೃಶ್ಯವನ್ನ ಆಧರಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾವಾಗ CMS ನ ಸಿಬ್ಬಂದಿ ಈ ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಪೊಲೀಸರಿಗೆ ತನಿಖೆ ವೇಳೆ ತಿಳಿದು ಬಂತು, ಪೊಲೀಸರು ಅವ್ರನ್ನ ಇನ್ನಷ್ಟು ವಿಚಾರಣೆ ಮಾಡಿದಾಗ, ಇನ್ನಷ್ಟು ಡ್ರಿಲ್ ಮಾಡಿದಾಗ ತಿರುಪತಿಯಲ್ಲಿ ಇಬ್ಬರ ಬಂಧನ ಆಗಿದೆ. ಅವ್ರು ಯಾರು ಅಂತ ಕೇಳಿದ್ರೆ ಹೇಮಂತ್ ಮತ್ತೆ ಸುನಿಲ್ ಅನ್ನೋದು ತಿಳಿದು ಬಂದಿರುವ ಮಾಹಿತಿ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ CMF ಸಂಸ್ಥೆಯ ಸಿಬ್ಬಂದಿ ಇದಾರಲ್ಲ, ಈ ದರೋಡೆ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಅಭಿಷೇಕ್, ಈಗಾಗಲೇ ಇನ್ನು 4 ಜನ ಏನಿದ್ದಾರೆ ಶಂಕಿತರ ರೂಪದಲ್ಲಿ ನಿನ್ನೆಯಿಂದಲೂ ಕೂಡ ವಶದಲ್ಲಿದ್ದಾರೆ ಸಿದ್ದಾಪುರ ಪೊಲೀಸರ ವಶದಲ್ಲಿ. ಅವರನ್ನ ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವರೇ ಈ ರೀತಿಯಾದಂತಹ ಅಂದ್ರೆ ಅವರಲ್ಲಿ 4 ಜನರಲ್ಲಿ ಒಬ್ಬ ವ್ಯಕ್ತಿ ಅವರ ಜೊತೆ ಇನ್ವಾಲ್ವ್ ಆಗಿರ್ತಾನೆ ಅನ್ನುವಂತಹ ಒಂದು ಶಂಕೆ ಪೊಲೀಸರಿಗೆ ಮೊದಲಿಂದಲೂ ಕೂಡ ಇತ್ತು. ಈಗ ಸದ್ಯ ಈ ಒಂದು ಶಂಕೆ ಈಗ ಸದ್ಯದ ಮಟ್ಟಿಗೆ ನಿಜ ಆಗುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಅವರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದೆ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿಯಾಗಿದೆ. ಅದು ಇನ್ನು ಇಬ್ಬರು ಸಿಕ್ಕಿದಂತಹ ವ್ಯಕ್ತಿಗಳೇನಿದ್ದಾರೆ ಚಿತ್ತಾಪುರದಲ್ಲಿರುವಂತಹ ವ್ಯಕ್ತಿಗಳು, ಅವರಿಂದಲೂ ಕೂಡ ಸಾಕಷ್ಟು ಒಂದು ಮಾಹಿತಿ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಯಾಕಂದ್ರೆ ಇಲ್ಲಿ
ಅದೇ ವಾಹನದಲ್ಲಿ 7 ಕೋಟಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ವಾಹನದಲ್ಲಿ ಕೋಟಿಗಟ್ಟಲೆ ಹಣವನ್ನ ತೆಗೆದುಕೊಂಡು ಹೋಗೋದಿಲ್ಲ, ಕೆಲವೊಮ್ಮೆ ಲಕ್ಷಗಳ ಲೆಕ್ಕದಲ್ಲಿ ಆ ಹಣವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಂದ್ರೆ ಎಕ್ಸಾಂಪಲ್ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ 50 ಲಕ್ಷ 60 ಲಕ್ಷ ಹೀಗೆ ಅಮೌಂಟ್ಗಳನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಯಾವಾಗ ಬೃಹತ್ ಮೊತ್ತ ಕೋಟಿಯವರೆಗೂ ಹಣವನ್ನ ಯಾವಾಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಅಂದ್ರೆ ಈ ಅದರಲ್ಲಿ ಇದೆ ಅನ್ನುವಂತಹ ವಿಚಾರಗಳು, ಅಂದ್ರೆ ಬೃಹತ್ ಮೊತ್ತದ ಹಣ ಇದೆ ಅನ್ನುವಂತಹ ಒಂದು ವಿಚಾರಗಳು ಇವರಿಗೆ ಯಾರು ವಿಚಾರವನ್ನ ಮುಟ್ಟಿಸಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಸೈರನ್ ಇಲ್ಲ. ಅದಕ್ಕೆ ಏನು ನಿನ್ನೆ ರಾಬರಿ ಏನ್ ನಡೀತು ಆ ವಾಹನಗಳಿಗೆ ಸೈರನ್ ಕೂಡ ಇಲ್ಲ ಮತ್ತು ಆಟೋಮೆಟಿಕ್ ಲಾಕ್ ಸಿಸ್ಟಮ್ ಕೂಡ ಇಲ್ಲ, ಅಂದ್ರೆ ಡೋರ್ ಲಾಕ್ ಸಿಸ್ಟಮ್ ಕೂಡ ಇಲ್ಲ. ಇಂತಹ ವಾಹನದಲ್ಲಿ ಹಣವನ್ನ ಸಾಗಣೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಈ ಒಂದು ವಾಹನ ಏನಿದೆ ಇದರಲ್ಲಿ ಆಕ್ಸಿಸ್ ಬ್ಯಾಂಕ್ಗಳಿಗೆ ಮಾತ್ರ ಇದನ್ನ ಹಣವನ್ನು ತುಂಬುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ನಿನ್ನೆ ಮಾತ್ರ HDFC ಬ್ಯಾಂಕ್ಗೆ ಹಣ ತುಂಬುವಂತಹ ಇದನ್ನ ಜವಾಬ್ದಾರಿಯನ್ನ ಈ ವಾಹನದ ಸಿಬ್ಬಂದಿಗಳಿಗೆ ನೀಡಲಾಗಿದೆ. ಹೀಗಾಗಿ ಈ ಒಂದು ಕೆಲವೊಂದು ಅಂಶಗಳು, ಕೆಲವೊಂದು ಕೋಇನ್ಸಿಡೆಂಟ್ ಅಥವಾ ಬೇಕೆಂದೇ ಈ ರೀತಿಯಾದಂತಹ ಒಂದು ಕೆಲಸಗಳನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ಒಳಗಿದ್ದಂತಹ ಸಿಬ್ಬಂದಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ಒಂದು ಬೃಹತ್ ಗ್ರೇಟ್ ರಾಬರಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಹಿಂದಿನ ಪ್ರಕರಣಗಳು ಕೂಡ ಇದಕ್ಕೆ ಉದಾಹರಣೆಯಾಗಿದೆ. ಅಲ್ಲಿಯೂ ಕೂಡ ಎಕ್ಸ್ ಎಂಪ್ಲಾಯ್ ಆಗಿರಬಹುದು ಮತ್ತೆ ಒಳಗೆ ಇದ್ದಂತಹ ಸಿಬ್ಬಂದಿಗಳಾಗಿರಬಹುದು, ಅವರೆಲ್ಲರದ್ದು ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಆ ಲಾಕ್ ಸಿಸ್ಟಮ್ಗಳನ್ನು ಹೇಗೆ ಓಪನ್ ಮಾಡಲಾಗುತ್ತೆ ಮತ್ತು ಏನು ಅಲ್ಲಿ ಸೇಫ್ಟಿ ಮೆಜರ್ ಇದೆ, ಅಂದ್ರೆ ಬಟನ್ ಒತ್ತಿದ ತಕ್ಷಣ ಒಂದು ಲಾಕ್ ಆಗುತ್ತೆ, ಅದೆಲ್ಲದರ ಬಗ್ಗೆ ಪಕ್ಕಾ ಮಾಹಿತಿಯನ್ನು ತಿಳಿದುಕೊಂಡಂತಹ ವ್ಯಕ್ತಿಯೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಯಾವಾಗ ಗಾಡಿ ಫ್ಲೈಓವರ್ ಮೇಲೆ ಸಿಕ್ತು, ಆ ಫ್ಲೈಓವರ್ ಸಿಕ್ಕಿದಂತಹ ಬಳಿಕ ಅಲ್ಲಿಂದ ಇಲ್ಲಿ 4 ಜನ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಹುತೇಕ ಅವರಿಂದಲೇ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥದ್ದು. ಹೀಗಾಗಿ ಅದು ಅಲ್ಲದೆ ಪ್ಯಾರಲಲ್ ಟ್ರೇಸ್ ಔಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಸಿಕ್ಕಂತಹ ಒಂದು ಸಣ್ಣ ಸುಳಿವಿನಿಂದಾಗಿ